ಹಲೋ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಗುರುವಾರ ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮ್ಮ ಜೊತೆ ಇವತ್ತು ಒಂದು ವಿಷಯ ಶೇರ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಶ್ ಮಾಡಿರೋ ಬಟ್ಟೆ 2 ಡೇಸಿಂದ ಮಡಚಿಟ್ಟಿರಲಿಲ್ಲ. ಸೊ ಹಾಗಾಗಿ ಮಡಚೋಣ ಅಂತ ರೂಮಲ್ಲಿ ಕೂತ್ಕೊಂಡು ಮಡಚ್ತಾ ಇದ್ದೆ. ಸೊ ನನ್ನ ಮಗ ಮಮ್ಮಿ ವೀಡಿಯೋ ಮಾಡಿಲ್ಲ ಏನಿಡವೆ ಅಂತ ಕೇಳಿದ. ಹೌದು ಕಣೋ, ಇವತ್ತೊಂದು ಇಂಪಾರ್ಟೆಂಟ್ ವಿಷಯ ಸಹ ಶೇರ್ ಮಾಡಬೇಕು, ನಾನು ವೀಡಿಯೋ ಸ್ಟಾರ್ಟ್ ಮಾಡೋ ಅಂತ ನಾನು ಆಗಿಂದನೇ ಸ್ಟಾರ್ಟ್ ಮಾಡಿದ್ದು. ಇಲ್ಲ ಅಂತಂದರೆ ನನ್ನ ಮಾರ್ನಿಂಗ್ ರೊಟೀನ್ ಏನಿತ್ತು, ಟಿಫನ್ ಮಾಡೋದ್ರಿಂದ ಹಿಡಿದು ಮನೆ ಒರೆಸೋದ್ರಿಂದ ಹಿಡಿದು ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೆ. ತಕ್ಷಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದಲ್ಲ. ಸೊ ಹಾಗಾಗಿ 10 ಗಂಟೆ ಮೇಲೆ ನನ್ನ ಕೆಲಸಗಳು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇಂಪಾರ್ಟೆಂಟ್ ಟಾಪಿಕ್ ಅಂತಂದರೆ ಏನಂತಂದರೆ, ಈ ಬಟ್ಟೆ ವಿಚಾರಕ್ಕೆ ಬಂದಾಗ ನಾವು ತುಂಬ ಲೇಝಿ, ಅಂದರೆ ನಮಗೆ ಬೇಕಾಗಿರೋದು, ಇಷ್ಟ ಆಗಿರೋದು ಎಲ್ಲ ನೋಡಿದ್ದೀವಿ ಅಂತಂದರೆ ನಮ್ಗೆ ಬೇಗ ನಾವು ಅಟ್ರಾಕ್ಟ್ ಆಗ್ತೀವಿ. ಬೇಗ ಅದನ್ನ ತೊಗೋಬೇಕು, ಚೆನ್ನಾಗಿದೆಯೋ ಇಲ್ಲೋ ಪ್ರಾಡಕ್ಟು ಅಂತ ಥಿಂಕ್ ಮಾಡೋಕ್ಕಿಂತ ಏನೋ ತೊಗೋಬೇಕು ಅನ್ನೋ ಒಂದು ಇಂಟೆನ್ಷನ್ ಮೈಂಡಿಗೆ ಬಂದಿದೆ ಅಂತಂದರೆ ದುಡುಕಿ ತಗೊಳ್ಳೋದು ಒಂದು ಅಭ್ಯಾಸ ಕೆಲವರಿಗೆ, ಅದರಲ್ಲೂ ನನ್ನಂಥವ್ರಿಗೆ. ಯಾಕಂತಂದರೆ ನಾನು ಫಸ್ಟಿಂದ ಆನ್ಲೈನ್ ಶಾಪಿಂಗ್ ಜಾಸ್ತಿ ಮಾಡ್ತಿದ್ದೆ. ಅಂದರೆ ಸುಮಾರು ಒಂದು 10 ವರ್ಷದ ಹಿಂದೆಯಿಂದ ನಾನು ಮಾಡ್ತಾಯಿದ್ದೀನಿ. ಬಟ್ ಇತ್ತೀಚೆಗೆ ತುಂಬ ಮೋಸ ಹೋಗ್ತಾಯಿದ್ದೀನಿ. ಯಾಕಂತಂದರೆ ಅದು ನನ್ನ ಮಿಸ್ಟೇಕೋ ಇಲ್ಲ ಆಚೆ ಕಡೆ ಈಗ ಟೆಕ್ನಾಲಜಿ ಏನು ಡೆವಲಪ್ ಆಗಿದೆ ಅದರ ಮಿಸ್ಟೇಕೋ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಫೈನಲಿ ನನ್ನ ಮಿಸ್ಟೇಕ್ಸ್ ಏನು ಅಂತ ನನಗೆ ಅರ್ಥ ಆಗಿದೆ. ಮೊದಲು ಬದಲಾವಣೆ ಅನ್ನೋದು ನಮ್ಮಲ್ಲೇ ಆಗಬೇಕು. ಮೋಸ ಹೋಗೋರು ಇರೋವರೆಗೂ ಇದ್ದೇ ಇರ್ತಾರೆ. ಮೋಸ ಮಾಡೋರು ತಪ್ಪಲ್ಲ, ಮೋಸ ಹೋಗೋರು ತಪ್ಪು ಅಂತಂದ್ಬಿಟ್ಟು ತುಂಬ ಲೇಟಾಗಿ ಅರ್ಥ ಮಾಡಿಕೊಂಡೆ. ಸೊ ನೋಡಿ, ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೆ ನಿಮಗೆ, ಈ ಡ್ರೆಸ್ ನಾನು ಮೀಶೋದೆಲ್ಲ ಆರ್ಡ್ರ್ ಮಾಡಿದ್ದು. ಸೊ ಓಕೆ, ಗುಡ್ಡು, ಫ್ಯಾಬ್ರಿಕ್ ಚೆನ್ನಾಗಿದೆ. ಇದು ಫುಲ್ ಸ್ಲೀವ್ಸ್ ಬಂದಿತ್ತು. ನಾನು ಶಾರ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ನನಗೆ ಬಟ್ಟೆನೂ ಇಷ್ಟ ಆಯಿತು, ಡ್ರೆಸ್ಸು ಇಷ್ಟ ಆಯಿತು. ಎಲ್ಲನೂ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮೀಶೋ ಅಂತಲೇ ಅಲ್ಲ, ಸೊ ಬೇರೆ ಬೇರೆ ಆನ್ಲೈನ್ ಆ್ಯಪಲ್ಲೂ ಅಷ್ಟೇ ಕೆಲವೊಂದು ಚೆನ್ನಾಗಿ ಬರ್ಬೋದು, ಚೆನ್ನಾಗಿ ಬರ್ದೇ ಇರ್ಬೋದು. ನಮಗೇನಂತಂದರೆ ಇಲ್ಲಿ ಒಂದು ನಂಬಿಕೆ, ಚೆನ್ನಾಗಿಲ್ಲ ಅಂತಂದರೆ ರಿಟರ್ನ್ ಕೊಡ್ಬೋದು, ನಮಗೆ ಅಮೌಂಟ್ ರೀಫಂಡ್ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಅದರ ಒಂದು ನಂಬಿಕೆ ಮೇಲೇ ನಮಗೆ ಬೇಕಾಗಿರೋದು ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋದಾಗಿರುತ್ತೆ. ಇಲ್ಲೇನು ನೋಡ್ತಾ ಇದ್ದಾರೆ, ತೋರಿಸ್ತಾ ಇರೋ ಡ್ರೆಸ್ಸು ಇದು ಸ್ವಲ್ಪ ಪಿಂಕಲ್ಲಿ ಬರುತ್ತೆ, ಲೈಟ್ ಪಿಂಕ್ ಬರುತ್ತೆ. ಜೋಬು ಪ್ಯಾಂಟ್ ಬಂದುಬಿಟ್ಟು ಒಂದು ಜೋಬ್ ಇದೆ. ನಾನು 2 ಜೋಬ್ ಇದೆ ಅಂದ್ಕೊಂಡಿದ್ದು. ಸೊ ಈಗ 1 ಜೋಬ್ ಇದೆ. ಓಕೆ, ಗುಡ್, ಚೆನ್ನಾಗಿದೆ. ನಾನು ಇದಕ್ಕೆ 612 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ. ಓಕೆ, ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಇದೇ ರೀತಿ ನಾನು ಇದ್ರ ಜೊತೆನೇ ಇನ್ನೂ ಒಂದು ಸೇಮ್ ರೇಟಲ್ಲೇ ಇನ್ನೂ ಒಂದು ಬುಕ್ ಮಾಡಿದ್ದೆ. ಆ ಡ್ರೆಸ್ಸು ನನಗೆ ನಿಮಗೆ ಹೇಳ್ತೀನಿ ನೋಡಿ. ನಾನು ತೀರಾ ಹಾಕ್ಕೊಂಡ್ಮೇಲೆ ಫಿಟ್ಟಿಂಗ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದಕ್ಕೆ ಒಂದು 4 ಸ್ಟಾರ್ ಅನ್ನೋದು ಕೊಡ್ಬೋದು ರೇಟು. ಓಕೆ, ನೆಕ್ಸ್ಟು ಇದ್ರ ಜೊತೆನೇ ಬುಕ್ ಮಾಡಿದ್ದು ಸೇಮ್ ರೇಟ್ ಪ್ರಾಡಕ್ಟ್ ನನಗೆ ಯಾವ ಥರ ಬಂದಿದೆ ಅಂತಂದರೆ ಕಂಪ್ಲೀಟ್ ಡಿಫ್ರೆಂಟ್ ಬಂದಿದೆ. ನಾನು ಮಾಡಿರೋವಂಥ ಒಂದು ಡ್ರೆಸ್ ಒಂದಾದರೆ ಬಂದಿರೋದೇ ಇನ್ನೊಂದು. ನಾನು ತಕ್ಷಣ ರಿಟರ್ನ್ ಮಾಡಿದ್ದೀನಿ, ಆದರೂ ನನಗೆ ಇದುವರೆಗೂ ರೆಸ್ಪಾಂಡ್ ಇಲ್ಲ. ಡೆಲಿವರಿ ಮಾಡಿರೋರು ಮತ್ತು ರಿಟರ್ನ್ ತಗೊಳ್ಳೋಕ್ಕೆ ಬರಲ್ಲ. ಯಾಕಂತಂದರೆ ಅವರು ಓನ್ಲಿ ಡೆಲಿವರಿಗೆ ಅಷ್ಟೇ ಅಂತೆ. ಮತ್ತು ರಿಟರ್ನ್ ತಗೊಳ್ಳೋಕ್ಕೆ ಬೇರೆಯವ್ರನ್ನ ಕಳಿಸ್ತೀವಿ, ಬೇರೆ ಒಂದು ಕೊರಿಯರ್ ಆಫೀಸಿಂದ ಬರುತ್ತಾರೆ ಅಂತಂದ್ಬಿಟ್ಟು ನಮಗೆ ಕೆಲವೊಂದು ಏರಿಯಾಗಳಲ್ಲಿ ಗೊತ್ತಿರೋಂಥ ವಿಷಯ. ನೋಡಿ, ಪಕ್ಕದಲ್ಲಿ ನಿಮ್ಗೆ ಕಾಣಿಸ್ತಾ ಇಲ್ಲಿ ಮೇಲೆ ಶೋ ಆಗ್ತಾಯಿದೆ ನೋಡಿ, ಅದೇ ಡ್ರೆಸ್ ನಾನು ಬುಕ್ ಮಾಡಿರೋದು. ಬಟ್ ನನಗೆ ಬಂದಿರೋದು ಈ ಥರ ಒಂದು ಟಾಪು. ಅದು ಎಷ್ಟು ಅಧ್ವಾನವಾಗಿದೆ ಫ್ಯಾಬ್ರಿಕ್ಕು ಅಂತಂದರೆ, ಅದು ಡಿಸೈನ್ ಆಗಲಿ ಇದಕ್ಕೆ ಏನಾದರೂ ಮ್ಯಾಚ್ ಇದೆಯಾ ನೋಡಿರಿ. ಅಷ್ಟು ಮೋಸನ ಇದು 3ನೇ ಸಲ ನಾನು ಮೋಸ ಹೋಗ್ತಿರೋದು. ಸೊ ದಯವಿಟ್ಟು ಮೀಶೋದಲ್ಲಿ ತುಂಬ ಮೋಸ ಆಗ್ತಿದೆ. ಇನ್ನೊಂದು ಏನಂತಂದರೆ ಕ್ಯಾಶ್ ಆನ್ ಡೆಲಿವರಿ ಸ್ಟಾಪ್ ಮಾಡಿದ್ದಾರೆ. ಇಲ್ಲ ಆನ್ಲೈನ್ ಪೇಮೆಂಟ್ ಮಾಡಿದ್ದೆವು ಅಂತಂದರೆ ಈ ಡೆಲಿವರಿ ಬಾಯ್ಗಳೇ ನಮಗೆ OTP ಶೇರ್ ಮಾಡ್ದೇ ನಾನು 2 ಡ್ರೆಸ್ ಕಳ್ಕೊಂಡಿದ್ದೀನಿ. ನಾನು ಶೇರ್ ಮಾಡಿಲ್ಲ OTP, ಆದರೂ ನನಗೆ ಅದು ರಿಸೀವ್ ಮಾಡ್ಕೊಂಡಿದ್ದೀನಿ ಅನ್ನೋ ಲೆಕ್ಕಾಚಾರದಲ್ಲಿ ತೋರಿಸಿದ್ದಾರೆ. ನನಗೆ ಅಮೌಂಟು ಬಂದಿಲ್ಲ ಮತ್ತು ಪ್ರಾಡಕ್ಟು ಬಂದಿಲ್ಲ. ನಾನು ಈ ಥರ ಕಳ್ಕೊಂಡಿದ್ದು ಮತ್ತು 3ನೇ ಸಲ ಇದು ಮೋಸ ಹೋಗಿದ್ದೀನಿ ಅಂದರೆ ನಿಜವಾಗ್ಲೂ ಒಮ್ಮೆ ನನಗೆ ಯೋಚನೆ ಮಾಡ್ತಾಯಿದ್ದಾಗ ಸ್ವಲ್ಪ ನಾನು ಇಲ್ಲಿ ಎಡವಿದ್ದೀನಿ ಅಂತಂದ್ಬಿಟ್ಟು ನನಗೆ ಅರ್ಥ ಆಯಿತು. ದಯವಿಟ್ಟು ಈ ರೀತಿ ನೀವು ಫಸ್ಟ್ಗೆ ಪೇಮೆಂಟ್ ಮಾಡಿ ತಗೊಳ್ಳೋಂಥ ಆ್ಯಪ್ಗಳನ್ನ ಅವಾಯ್ಡ್ ಮಾಡಿ. ಯಾಕಂತಂದರೆ ಅವ್ರು ಕಳಿಸಿರೋರು ನಮಗೆ ಪ್ರಾಡಕ್ಟು ಜೆನ್ಯೂನಾಗಿ ಕಳಿಸಿರ್ಬೋದು. ಸೆಂಟ್ರಲಿ ಈ ಕೊರಿಯರ್ ಬಾಯ್ಸು ನಮಗೆ ಏನಾದರೂ ಮೋಸ ಮಾಡಿರ್ಬೋದು. ಇಲ್ಲ ಕೆಲವೊಂದು ಕಂಪ್ನಿಗಳು ಪ್ರಾಡಕ್ಟ್ ತೋರಿಸೋದೊಂದಾದರೆ ಕಳಿಸ್ಕೊಡೋದೊಂದು ಅಂತಂದ್ಬಿಟ್ಟು ಇತ್ತೀಚೆಗೆ ಕೇಳ್ತಾ ಇದ್ವಿ. ಸೊ ಅದು ಆಗಿರ್ಬೋದು. ಆದ್ದರಿಂದ ಈ ಆನ್ಲೈನ್ ಶಾಪಿಂಗ್ ಏನಿದೆ ಇದರಿಂದ ಎಚ್ಚೆತ್ಕೊಳ್ಳೋಣ. ಆದಷ್ಟು
ಕಣ್ಮುಂದೆ ಇರೋವಂಥ ವಸ್ತುವನ್ನ ಸ್ಪರ್ಶ ಮಾಡಿ ನಮ್ಗೆ ಇಷ್ಟ ಆದರೆ ಇನ್ನೊಂದು 10 ರೂಪಾಯಿ ಜಾಸ್ತಿ ಆದರೂ ಬಾರ್ಗಿನ್ ಮಾಡಿ ತಗೊಳ್ಳೋದ್ರಲ್ಲಿ ತೃಪ್ತಿ ಇದೆ ಅಂತಂದ್ಬಿಟ್ಟು ನನ್ನ ಒಂದು ಇವತ್ತಿನ ಒಂದು ಅನುಭವ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ನಿಮಗೆ ಯಾರಿಗಾದರೂ ಇದೇ ರೀತಿ ಮೋಸ ಆಗಿದ್ದರೆ ನೀವು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನನಗಂತೂ ತುಂಬ ನೋವಾಗ್ತಾಯಿದೆ. ಇದುವರೆಗೂ 4 ದಿನ ಆಯಿತು ನಾನು ರಿಟರ್ನ್ ಕೊಟ್ಟು, ಬಟ್ ಇದುವರೆಗೂ ನನಗೆ ಬಂದು ಎತ್ಕೊಂಡು ಹೋಗಿಲ್ಲ. ಇಬ್ಬರು ಬಂದಿದ್ದರು, ಬಟ್ ರಿಟರ್ನ್ ಪ್ರಾಡಕ್ಟ್ ಇದು ತುಂಬ ಡಿಫ್ರೆಂಟ್ ಇದೆ. ನಮ್ಮದ್ರಲ್ಲಿ ಡೆಬಿಟ್ ಆಗುತ್ತೆ ಮೇಡಮ್, ನಾವು ತೊಗೊಂಡೋಗಲ್ಲ, ನೀವು ಕಂಪ್ನಿಗೆ ಕಾಲ್ ಮಾಡ್ಕೊಳ್ಳಿ ಅಂತಾರೆ. ನಾವು ಕಂಪ್ನಿ ಮೀಶೋದವ್ರಿಗೆ ಕಾಲ್ ಮಾಡಿ ಸಾಕಾಯಿತು. ಅದರಲ್ಲಿ ರೆಸ್ಪಾಂಡ್ ಇಲ್ಲ, ಪಿಕಪ್ ಮಾಡಲ್ಲ, ಅದು ಕಸ್ಟಮರ್ ಕೇರ್ ಸಹ ನಂಬರ್ ಸಹ ಕರೆಕ್ಟಾಗಿ ಇಲ್ಲ. ಸೊ ಈ ರೀತಿ ಮೋಸ ಹೋಗೋದಕ್ಕಿಂತ ನನ್ನ ಒಂದು ಅನಿಸಿಕೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಡೈರೆಕ್ಟಾಗಿ ಹೋಗಿ ಶಾಪಿಂಗ್ ಮಾಡೋಣ, ಒಂದು ಅರ್ಧ ಗಂಟೆ ಲೇಟ್ ಆಗಿರ್ಬೋದು. ನಮ್ಗೆ ಇಷ್ಟ ಆಗಿರೋ ವಸ್ತು ಸಿಗೋವರೆಗೂ ಸ್ವಲ್ಪ ಸರ್ಚ್ ಮಾಡೋಣ. ಲೇಟ್ ಆದರೂ ನಮ್ಮ ಒಂದು ಕಾಸು ನಮಗೆ ಇಂಪಾರ್ಟೆಂಟು. ನಮ್ಮ ದುಡ್ಡು ಅನ್ನೋದು ತುಂಬ ವ್ಯಾಲ್ಯೂ. ಇವಾಗ ಯಾರಿಗೇನು ಸುಮ್ಮನೆ ಬರೋಲ್ಲ ದುಡ್ಡು, ಪ್ರತಿಯೊಂದು ರೂಪಾಯಿಗೂ ಕಷ್ಟ ಇದೆ. ಹಾಗಾಗಿ ಯಾರೂ ಈ ರೀತಿ ಆನ್ಲೈನ್ ಆ್ಯಪಲ್ಲಿ ಮೋಸ ಹೋಗ್ದಿರ ಇರಿ. ಈ ನನ್ನ ಒಂದು ಅನುಭವ ನಿಮಗೂ ಯೂಸ್ ಆಗುತ್ತೆ, ನೀವು ಈ ರೀತಿ ನಂತರ ಮೋಸ ಇರ್ತೀರ ಅಂತ ಒಂದು ಉದ್ದೇಶಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ನೋಡು, ಆಲ್ರೆಡಿ ವೇರ್ ಮಾಡಿದ್ದೀನಿ ನೋಡಿ ನಾನು ಈ ಡ್ರೆಸ್ನ. ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಕೆಲವೊಂದು ಓಕೆ, ಕೆಲವೊಂದು ತುಂಬ ಡಿಫ್ರೆಂಟು ಇದೆ. ಅಂದರೆ ಎಲ್ಲ ಜೆನ್ಯೂನ್ ಅಂತಂದ್ಬಿಟ್ಟು ಹೇಳೋಕ್ಕಾಗಲ್ಲ. ನಮ್ಗೆ ಒಳ್ಳೇದು 10 ಆಗಿದೆ ಅಂತಂದರೆ 2 ಕೆಟ್ಟದ್ದಾಗಿದೆ ಅಂತಂದರೂ ಅದು ನನಗೆ ತಿಳಿದ ಮಟ್ಟಿಗೆ ಅದು ಅಷ್ಟು ಜೆನ್ಯೂನ್ ಅಲ್ಲ ಅಂತಲೇ ನನ್ನ ಅನಿಸಿಕೆ. ಸೊ ನಿಮ್ಮ ಅನಿಸಿಕೆ ಏನಿದೆಯೋ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ಫೈನಲಿ ಸಂಜೆ ನಾವು ಬಿಸಿ ಆಗಿ ಎಗ್ ರೈಸ್ ಮಾಡ್ಕೋಬೇಕಂತ ಫಿಕ್ಸ್ ಆಗಿ ಎಗ್ ರೈಸ್ ಮಾಡ್ತಾಯಿದ್ದೀನಿ. ಎಗ್ ರೈಸ್ ಬಿಸಿ ಎಗ್ ರೈಸ್ ಮಾಡಿಕೊಂಡು ತಿಂತಾಯಿದ್ದೆ. ತುಂಬ ಚೆನ್ನಾಗಿತ್ತು. ತುಂಬ ಸಿಂಪಲ್ ಅಷ್ಟೇ. ನಾನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೆ. ಜಸ್ಟು ಒಂದು 4 ಮೊಟ್ಟೆನ ತೊಗೊಂಬಿಟ್ಟು ಅದಕ್ಕೆ ಹಸಿಮೆಣಸಿನಕಾಯಿ, ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ, ಸ್ವಲ್ಪ ಕ್ಯಾರೆಟ್ ಇತ್ತು ಅದನ್ನು ತುರಿದ್ಬಿಟ್ಟು ಹಾಕಿದ್ದೆ. ಮತ್ತು ಇಷ್ಟನ್ನು ಒಗ್ಗರಣೆ ಕೊಟ್ಟಿದ್ದ ಆದಮೇಲೆ ಫಸ್ಟ್ಗೆ ಮೊಟ್ಟೆಯನ್ನು ಬೇಯಿಸ್ಕೊಂಡ್ಬಿಟ್ಟು ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೆ. ಅದನ್ನು ಅನ್ನ ಹಾಕಿದ ಮೇಲೆ ಅದ್ರ ಜೊತೆ ನಾನು ಮೊಟ್ಟೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದಾದಮೇಲೆ ಉಪ್ಪು, ಖಾರ, ಸ್ವಲ್ಪ ಗರಂ ಮಸಾಲ, ಪೆಪ್ಪರ್ ಪೌಡರ್ ಇಷ್ಟನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿದೆ. ಸಖತ್ ಟೇಸ್ಟಾಗಿತ್ತು ಸ್ನೇಹಿತರೆ. ತಿನ್ನೋದಕ್ಕೂ ತುಂಬ ರುಚಿಯಾಗಿತ್ತು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು. ಸೊ ನೋಡಿ, ನನ್ನ ಮಗ ಇನ್ನೊಂದು ತೋರಿಸ್ತೀನಿ, ಹತ್ತಿರದಿಂದ ತೋರಿಸೋಣ ಒಂದ್ಸಲಿ ಅಂತಂದ್ಬಿಟ್ಟು ಮತ್ತೆ ಒಮ್ಮೆ ಮಿಕ್ಸ್ ಮಾಡ್ತಾಯಿದ್ದಾನೆ. ನೀವು ಫ್ರೈಡ್ ರೈಸ್ಗಾಗಿರ್ಬೋದು, ಎಗ್ ರೈಸ್ಗಾಗಿರ್ಬೋದು ಈ ರೀತಿ ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕಿ ಲೈಟಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಎಗ್ ರೈಸ್ ಒಂದಿದ ತಕ್ಷಣ ಮೊದಲಿಗೆ ನಮ್ಗೆ ಇದಕ್ಕೆ ಪೆಪ್ಪರ್ ಪೌಡರ್ ಬಿದ್ದಿಲ್ಲ ಅಂತಂದರೆ ಆ ಟೇಸ್ಟೇ ಇರಲ್ಲ. ನೋಡಿ, ತಿಂತಾಯಿದ್ರು. ಸೊ ಇವತ್ತಿನ ಈ ವಿಡಿಯೋ ಇದು. ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಲವ್ ಯು.